ವಾಸ್ತವ ಏನು? ಕೆಲಸ ಸಿಕ್ಕಿರೋದು ಶಿಕ್ಷಣದ ಕಾರಣಕ್ಕೆ, ಶಿಕ್ಷಣ ಸಿಕ್ಕಿದ್ದು, ಕೆಲಸ ಸಿಕ್ಕಿದ್ದು ಮೀಸಲಾತಿಯ ಕಾರಣಕ್ಕೆ. ಶಿಕ್ಷಣ ಕೊಡೋಕ್ಕೂ ಕಾರಣ ಬಾಬಾ ಸಾಹೇಬ್ರು, ಮೀಸಲಾತಿ ಸಿಗೋಕ್ಕೂ ಕಾರಣ ಬಾಬಾ ಸಾಹೇಬ್ರು. ಬಾಬಾ ಸಾಹೇಬ್ರ ಫೋಟೋ ಇಟ್ಟು ಮಗನ ನಿಲ್ಲಿಸಿ, ನೋಡು ಮಗನೇ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಕಾರಣಕ್ಕೆ ನೀನು ಇಂತಿಂತ ಡಿಗ್ರಿಗಳನ್ನ ತಗೊಂಡೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕಲ್ಪಿಸಿದ ಕಾರಣಕ್ಕೆ ನಿನಗೆ ಇಲ್ಲಿ ಜಾಬ್ ಸಿಕ್ಕಿದೆ. ಬಾಬಾ ಸಾಹೇಬ್ರಿಗೆ ನಮಸ್ಕಾರ ಮಾಡಿಕೊಂಡು ಊರವ್ರಿಗೆಲ್ಲ ಸ್ವೀಟ್ ಹಂಚಿ ನಂತರನೇ ಓದಿ ಅಂತ ಹೇಳಿ ಎಲ್ರಿಗೂ ಸ್ವೀಟ್ ಕೊಟ್ಬಿಟ್ಟು ಬಾ ಮಗನೇ ಬಾ ಮಗಳೇ ಅಂತ ಕಳಿಸ್ಕೊಡ್ತೀವ ನಾವು? ದ್ರೋಹ ಅಲ್ವಾ? ಹೋಗ್ಲಿ, ನಮ್ಗೆ ಶಿಕ್ಷಣ ಬೇಕು, ಉದ್ಯೋಗ ಬೇಕು, ಆಸ್ತಿ ಬೇಕು, ಅಧಿಕಾರ ಬೇಕು ಅಂತ ಅಂಬೇಡ್ಕರ್ ಕೈ ಮುಗಿದ್ವಾ ನಾವೆಲ್ಲರೂ? ಕೈ ಮುಗಿದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲವನ್ನು ಕೊಟ್ರಲ್ಲ, ನಿಜನ? ಕೈನೇ ಮುಗಿಲಿಲ್ಲ ನೀವು, ಆದ್ರೂ ಎಲ್ಲವನ್ನೂ ಕೊಟ್ಟರು. ಹೆಣ್ಣು ಮಕ್ಕಳಿಗೆ ಅಧಿಕಾರ, ಬಟ್ಟೆ ಹಾಕೊಳ್ಳೋ ಅಧಿಕಾರ, ಆಭರಣ ತೊಡೋ ಅಧಿಕಾರ, ಕೆಲಸ ಮಾಡುವ ಅಧಿಕಾರ, ರಾಜಕಾರಣಿ ಆಗುವ ಅಧಿಕಾರ, ಎಲ್ರಿಗೂ ನಮ್ಗೆಲ್ರಿಗೂ ಎಲ್ಲನೂ ಕೊಟ್ಟರು. ಯಾವುದಕ್ಕೂ ನಾವು ಕೈ ಮುಗಿಲಿಲ್ಲ, ಹೌದಾ? ಕೈ ಮುಗಿಸಿಕೊಳ್ಳುವ ಕೋಟಿ ಕೋಟಿ ದೇವರು ನೀಡಲಿಲ್ಲ ಏನು ಯಾರಿಗೂ. ಕೈ ಮುಗಿಯದಿದ್ದರೂ ಕೋಟಿ ಕೋಟಿ ಜನರಿಗೆ ಎಲ್ಲ ನೀಡಿ ಹೋದ ದೇವರು ಒಬ್ಬರು. ಬಾಬಾ ಸಾಹೇಬ, ಬಾಬಾ ಸಾಹೇಬ, ಬಾಬಾ ಸಾಹೇಬ. ಕೈ ಮುಗಿಸಿಕೊಳ್ಳುವ ಕೋಟಿ ಕೋಟಿ ದೇವರು ನೀಡಲಿಲ್ಲ ಏನು ಯಾರಿಗೂ. ಕೈ ಮುಗಿಯದಿದ್ದರೂ ಕೋಟಿ ಕೋಟಿ ಜನರಿಗೆ ಎಲ್ಲ ನೀಡಿ ಹೋದ ದೇವರೊಬ್ಬರು. ಬಾಬಾ ಸಾಹೇಬ, ಬಾಬಾ ಸಾಹೇಬ, ಬಾಬಾ ಸಾಹೇಬ, ಬಾಬಾ ಸಾಹೇಬ ಅಂಬೇಡ್ಕರ. ಹೌದೋ ಇಲ್ವೋ? ನಿಜನೂ ಇಲ್ವೋ? ಹೌದು ಇಲ್ವೋ ಬಂಧುಗಳೇ? ಬದಲಾವಣೆ ಆಗಬೇಕು ಬೇಡವೋ? ನಾವು ಪರಿವರ್ತನೆ ಆಗಬೇಕು ಬೇಡವೋ? ನಾವು ಬದಲಾವಣೆ ಆಗಬೇಕೋ ಬೇಡವೋ? ಮನಸ್ಸಿಂದ ಬದಲಾವಣೆ ಆಗಬೇಕು. ಭಯ ಬಿಟ್ಕೋಬೇಡ್ರಿ. 25 ವರ್ಷದಿಂದ ನಾನು ಯಾವ ದೇವ್ರಿಗೂ ಕೈ ಮುಗಿಲಿಲ್ಲ, ಯಾವ ದೇವಸ್ಥಾನಕ್ಕೂ ಹೋಗ್ಲಿಲ್ಲ. ಬಹಳ ಚೆನ್ನಾಗಿದ್ದೀನಲ್ವ ನಾನು? ಆರೋಗ್ಯಪೂರ್ಣವಾಗಿದ್ದೀನಿ, ಚೆನ್ನಾಗಿದ್ದೀನಿ. ಬಾಬಾ ಸಾಹೇಬರು ಚೆನ್ನಾಗಿದ್ರು. ಯಾಕೆ? ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣ ನನ್ನ ಮೇಲಿದೆ ಅಂತ ಅನ್ನಿಸ್ತೋ, ಅಂಬೇಡ್ಕರ್ಗೆ ಕೈ ಮುಗಿದ್ರೆ ಸಾಲಲ್ಲ, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ರೆ ಸಾಲಲ್ಲ. ಅಂಬೇಡ್ಕರ್ ಬದುಕಿದಂತೆ, ಅಂಬೇಡ್ಕರ್ ಹೇಳಿದಂತೆ ಬದುಕುವವನೇ ನಿಜವಾದ ಅಂಬೇಡ್ಕರ್ವಾದಿ, ನಿಜವಾದ ಅಂಬೇಡ್ಕರ್ ಅನುಯಾಯಿ ಅಂತ ಅಂದ್ಕೊಂಡು ನಾವು ಅವ್ರನ್ನ ಫಾಲೋ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಕೆಲವರು ಇಷ್ಟೆಲ್ಲ ಕೇಳಿಸ್ಕೊಂಡು ಏನು ಮಾಡ್ತಾರೆ, ತಾಳು ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಕೈ ಮುಗಿದು ಬಿಡೋಣ ಅಂದ್ಬಿಟ್ಟು ಅವ್ರ ಫೋಟೋ ಅಕಸ್ಮಾತ್ ಇಲ್ಲ ಅಂದರೆ ಫೋಟೋ ತಂದಿಟ್ಬಿಡ್ತಾರೆ. ಎಲ್ಲಿ? ಎಲ್ಲ ದೇವರುಗಳ ಮುಂದೆ ಅದು ಒಂದು, ಅದಕ್ಕೂ ಪೂಜೆ, ಇದಕ್ಕೂ ಪೂಜೆ. ಬೇಜಾರು ಮಾಡ್ಕೊಬೇಡಿ, ಬಿಡಿ ಸರ್, ಮರಮಾಯ್ ಸರ್, ಡೋಂಟ್ ವರಿ, ಆಯ್ತು, ನಾಳೆಯಿಂದ ಅವ್ರಿಗೂ ಕೈ ಮುಗಿದು ಬಿಡ್ತೀವಿ ಅತ್ಲಾಗೆ. ಇದು ಹೆಂಗೆ? ಪೂರ್ಣ ಪ್ರಮಾಣದ ಬದಲಾವಣೆ ಆಗಬೇಕು. ಅರ್ಧಂಬರ್ಧ ಆದರೆ ಸ್ಮೆಲ್ ಹೋಗಲ್ಲ. ಒಬ್ಬ ಸ್ಟೂಡೆಂಟು ಪ್ರತಿನಿತ್ಯ ಒಂದೇ ಸಾಕ್ಸ್ ಹಾಕೊಂಡು ಬರ್ತಾ ಇದ್ದ, ಶೂ ಹಾಕೊಳ್ಳೋದು, ಸಾಕ್ಸ್ ಒಂದೇ ಸಾಕ್ಸ್ ಹಾಕೊಂಡು ಬರೋದು. ಅವನು ಕಾಲೇಜಿಗೆ ಬಂದ ಅಂತ ಎಲ್ರಿಗೂ ಗೊತ್ತಾಗ್ಬಿಡ್ತಾ ಇತ್ತು. ಯಾಕೆ? ಸ್ಮೆಲ್, ಬ್ಯಾಡ್ ಸ್ಮೆಲ್ಲು. ಬಂದಪ್ಪ ಅವನು, ಸಾಕ್ಸ್ ಕೊಳ್ತೋಗ್ಬಿಟ್ಟಿತ್ತು ಸಾಕ್ಸ್. ಮೇಸ್ಟ್ರಿಗೆ ಪಾಠ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದಿನ ಬೇಜಾರಾಗ್ಬಿಟ್ಟು ಅವರು ದುಡ್ಡು ಕೊಟ್ರಲ್ಲೇ ಒಂದು ಹೊಸ ಸಾಕ್ಸ್ ತಗೋಬಿಡ, ದಯವಿಟ್ಟು ಈ ಸಾಕ್ಸ್ನ ಹಾಕೋಬರ್ಬೇಡ, ನನಗೂ ಪಾಠ ಮಾಡೋಕ್ಕಾಗಲ್ಲ. ಆಯಿತು ಸರ್ ಅಂತ ಹೋದ. ಪುನಃ ನಾಳೆ ಬಂದ, ಪುನಃ ಸ್ಮೆಲ್ಲು. ಹೊಸ ಸಾಕ್ಸ್ ತಗೊಂಡಿಲ್ವಾ? ದುಡ್ಡು ಕೊಟ್ಟನಲ್ಲ ನಾನು, ತಗೊಂಡೆ ಸರ್, ಒಳ್ಳೆ ಕಂಪ್ನಿದೇ ತಗೊಂಡಿದ್ದೀನಿ ನೋಡಿ ಅಂತ ಎತ್ತು ತೋರಿಸ್ತಾ ಪ್ಯಾಂಟು. ಹೊಸ ಸಾಕ್ಸ್ ಇದೆ. ಅರೆ, ಹೊಸ ಸಾಕ್ಸ್ ಇದ್ರೂ ಸ್ಮೆಲ್ಲಿಂಗ್ ಬರ್ತಾ ಇದೆಯಲ್ಲ. ಆನ್ಸರ್ ಏನು? ಸರ್, ಹಳೇದನ್ನ ಯಾಕೆ ಬೀಸಾಕೋದು ಅಂತ ಜೇಬಲ್ಲಿ ಇಟ್ಕೊಂಡ್ಬಂದಿದ್ದೀನಿ ಸರ್. ಹೆಂಗೆ ಸುಮ್ಮನೆ ಬೀಸಾಕ್ಬಿಡೋದು ಅಂತ. ನೀವು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಇಟ್ಕೋತೀರಿ ಅಂದರೆ ಅವ್ರೊಬ್ಬರನ್ನ ಇಟ್ಕೊಳ್ಳಿ, ಇಲ್ಲ ಹಳೆ ಸಾಕ್ಸ್ ಇಟ್ಕೊಳ್ಳಿ, ಇಲ್ಲ ಹೊಸ ಸಾಕ್ಸ್ ಇಟ್ಕೊಳ್ಳಿ, ಎರಡೂ ಬೇಡ. ಹಳೆ ಸಾಕ್ಸ್ ಜೊತೆಗೆ ಹೊಸ ಸಾಕ್ಸ್ ಇಟ್ಕೊಂಡ್ರೆ ಏನಾಗುತ್ತೆ? ಸ್ಮೆಲ್ ಹೋಗುತ್ತೆ.